ಅರ್ಧಚಕ್ರಾಸನ. ಅರ್ಧಚಕ್ರಾಸನವು ಯೋಗದ ಒಂದು ಭಂಗಿಯಾಗಿದ್ದು ಇದನ್ನು ಅರ್ಧಚಕ್ರ ಭಂಗಿ ಎಂದು ಕರೆಯಲಾಗುತ್ತದೆ. ಇದು ಬೆನ್ನು ಮೂಳೆಯನ್ನು ಹಿಂದಕ್ಕೆ ಬಗ್ಗಿಸುವ ಒಂದು ಭಂಗಿಯಾಗಿದ್ದು ದೇಹದ ಮೇಲ್ಭಾಗವನ್ನು ಹಿಂದಕ್ಕೆ ಬಾಗಿಸುತ್ತದೆ. ಈ ಭಂಗಿಯು ಬೆನ್ನು ಮೂಳೆಯನ್ನು ಬಲಪಡಿಸಲು ಮತ್ತು ಎದೆಯನ್ನು ತೆರೆಯಲು ಸಹಾಯ ಮಾಡುತ್ತದೆ. ಈ ಆಸನವನ್ನು ಮಾಡಿದಾಗ ಸಕ್ರಿಯವಾಗುವ ಚಕ್ರ ಅನಾಹತ ಚಕ್ರ, ವಿಶುದ್ಧ ಚಕ್ರ. ಅರ್ಧಚಕ್ರಾಸನವನ್ನು ಮಾಡುವ ವಿಧಾನ. ಅರ್ಧಚಕ್ರಾಸನ ಮಾಡುವ ವಿಧಾನ. ಮೊದಲು ನಿಮ್ಮ ಎರಡೂ ಕಾಲುಗಳನ್ನು ನಿಮಗೆ ಆರಾಮವೆನಿಸುವಷ್ಟು ಅಂತರದಲ್ಲಿ ಇರಿಸಿಕೊಳ್ಳಿ ಮತ್ತು ಎರಡೂ ಕೈಗಳನ್ನು ನಿಮ್ಮ ಸೊಂಟದ ಮೇಲಿಡಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ಉಸಿರನ್ನು ಬಿಡುತ್ತಾ ಹಿಂದೆ ಬಾಗಿ. ಆರಾಮದಾಯಕವಾಗಿ ಉಸಿರಾಟವನ್ನು ನಡೆಸಿ. ಅರ್ಧಚಕ್ರಾಸನ ಮಾಡುವಾಗ ಮಾಡಬಾರದ ತಪ್ಪುಗಳು: ಬಲವಂತವಾಗಿ ಹಿಂದಕ್ಕೆ ಬಾಗುವುದು, ಉಸಿರಾಟದ ಮೇಲೆ ನಿಯಂತ್ರಣ ಕಳೆದುಕೊಳ್ಳುವುದು, ಮೊಣಕಾಲು ಮಡಚುವುದು ಅಥವಾ ತಿರುಗುವುದು, ಕೈಗಳನ್ನು ಸರಿಯಾಗಿ ಮೇಲಕ್ಕೆ ಎತ್ತದೆ ಬೆನ್ನು ತಿರುಗಿಸುವುದು, ಕುತ್ತಿಗೆಗೆ ಹೆಚ್ಚು ಒತ್ತಡ ನೀಡುವುದು, ಶಕ್ತಿಗೆ ಮೀರಿದವರೆಗೆ ಹಿಮ್ಮೆಟ್ಟಿಸುವ ಪ್ರಯತ್ನ. ಅರ್ಧಚಕ್ರಾಸನದ ಪ್ರಯೋಜನಗಳು: ಬೆನ್ನು ಮೂಳೆಯನ್ನು ಬಲಪಡಿಸುತ್ತದೆ, ಎದೆಯನ್ನು ತೆರೆಯುತ್ತದೆ, ಭುಜಗಳು ಮತ್ತು ಬೆನ್ನಿನ ಸ್ನಾಯುಗಳನ್ನು ಹಿಗ್ಗಿಸುತ್ತದೆ, ಉಸಿರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮುನ್ನೆಚ್ಚರಿಕಾ ಕ್ರಮಗಳು: ನಿಮಗೆ ಅಧಿಕ ರಕ್ತದೊತ್ತಡ ಇದ್ದರೆ ಅರ್ಧಚಕ್ರಾಸನವನ್ನು ಅಭ್ಯಾಸ ಮಾಡಬಾರದು. ಹರ್ನಿಯಾ ರೋಗಗಳು ಸಹ ಇದನ್ನು ತಪ್ಪಿಸಬೇಕು. ಗರ್ಭಾವಸ್ಥೆಯಲ್ಲಿ ಈ ಭಂಗಿಯನ್ನು ಅಭ್ಯಾಸ ಮಾಡುವುದನ್ನು ಬಿಟ್ಟುಬಿಡಿ. ಪೆಪ್ಟಿಕ್ ಅಥವಾ ಡಿಯೋಡೆನಲ್ ಅಲ್ಸರ್ ಇರುವವರು ಈ ಭಂಗಿಯನ್ನು ದೂರವಿರಬೇಕು. ನಿಮಗೆ ಕುತ್ತಿಗೆ, ಬೆನ್ನುಮೂಳೆ ಅಥವಾ ಸೊಂಟದ ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಈ ಆಸನವನ್ನು ತಪ್ಪಿಸಿ, ಏಕೆಂದರೆ ಇದು ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ನಿಮ್ಮ ತಲೆ ತಿರುಗುವಿಕೆ ಇದ್ದರೆ ಈ ಭಂಗಿಯನ್ನು ಪ್ರಯತ್ನಿಸಬೇಡಿ. ನಂತರ ನಿಧಾನವಾಗಿ ಉಸಿರಾಟ ಮಾಡುತ್ತಾ ಸ್ಥಿತಿಗೆ ಮರಳುವುದು. ಆಸನವನ್ನು ಮಾಡಿದ ನಂತರ 1 ರಿಂದ 2 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆದು ನಂತರ ಮುಂದಿನ ಆಸನವನ್ನು ಮಾಡುವುದು.